ರಂಗ ಅಣ್ಣ 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 ಇದಣ್ಣ ಯಾಕೆ ಮನೆಗಿದೆ ಎಲ್ಲ ಎಲ್ಲ ಮನೆಗಿದೆ. ಆಮೇಲೆ ಇದ್ದಕ್ಕಿದ್ದಾಗೆ ಯಾವುದೋ ಬೆಳಕು ಕಣ್ಣಿಗೆ ಹೊಡೆದಾಗಾಯ್ತು. ಆಮೇಲೆ ಏನಾಯ್ತೋ ಗೊತ್ತೇ ಆಗ್ಲಿಲ್ಲ. ಈಗ ಎಚ್ಚರ ಆಯ್ತು. ಅಂದ್ರೆ ಸುಂದ್ರಮ್ಮ ನಿಮಗೆ ಸಿಕ್ಕಿಲ್ವಾ? ಕೋಣೆಲ್ಲ ಇತ್ತಲ್ಲ. ಇಡೀ ಮನೆ ಜಾಲಾಡಿದ್ವಿ, ಸಿಕ್ಲಿಲ್ಲ, ಹೇಳಿಲ್ವಾ? ಮತ್ತೆ ಎಲ್ಲೋಯ್ತು ಸುಂದ್ರಮ್ಮ? ಕೋಣೆಲಿದ್ದು ನಾನೇ ನೋಡಿದ್ದೀನಿ. ವಾ, ಎಲ್ರೂ ಎದ್ದಿದ್ದಾರೆ, ನಮ್ ಕಡೆನೆ ಬರ್ತಿದಾರಪ್ಪ. ನೋಡಿ, ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಡ್ಕೋಬೇಕು ನಾವು. ನಡೀರಿ. ನಮಗೆಲ್ಲ ಪ್ರಜ್ಞೆ ತಪ್ಪು ಹೋಗಿತ್ತು, ಈಗ ಎಚ್ಚರ ಆಯ್ತು. ಏನಾಗಿತ್ತು? ಪಾಯಿಸ್ತಲ್ಲಿ ಏನೋ ಬೆರೆಸಿದ್ದೆ ನೀನು? ನಾನೇನು ಬೆರೆಸಿರ್ಲಿಲ್ಲ. ಹಾಗೇನಾದ್ರೂ ಇವನ್ ಮಾಡಿದ್ರೆ ಇವನ್ ಯಾಕೆ ಮೂರ್ಛೆ ಹೋಗ್ತಿದ್ದ? ಬಿಡಿ ಅವನ್ನ, ನಡೀರಿ ಆಚೆ. ಉಪಕಾರವಾಯ್ತು ಅಮ್ಮ ಅವರೇ. ನೀವು ಬರದೇ ಇದ್ದಿದ್ರೆ ನನ್ನ ಕೈಕಾಲು ಮುರಿದು ಬಿಟ್ಟಿರೋರು. ನಿಮ್ಮ ಉಪಕಾರ ಹೇಗೆ ತೀರಿಸ್ಬೇಕೋ ಗೊತ್ತಿಲ್ಲ. ಇರ್ಲಿ. ಏನೇ ಜಾಜಿ, ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬಂದಿಲ್ಲ ಅಲ್ವಾ? ನನ್ನ ಹುಡುಗನ್ನ ನೋಡಬಾರ್ದು, ಮಾತಾಡಿಸ್ಬಾರ್ದು ಅಂತ ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು. ನೀನು ಸಮಯ ಸಾಧಿಸ್ಕೊಂಡು ಇವನ ಹತ್ರನೇ ಬರ್ತೀಯ ಅಲ್ವಾ? ಬಾ, ಎಷ್ಟು ದಿನ ಬರ್ತೀಯ? ಎಷ್ಟು ದಿನ ಮಾತಾಡಿಸ್ತೀಯ? ದಿನಗಳನ್ನ ಎಣಿಸ್ಕೊಳ್ಳೆ ಜಾಜಿ. ಮುಂದಿನ ಹುಣ್ಣಿಮೆಗೆ ನಂದು ಬಂಗಾರಿದು ಮದ್ವೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ?
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.